ಎಲ್ಲರಿಗೂ ನಮಸ್ತೆ. ಏನು ವೆಲ್ಡಿಂಗ್ ಮಾಡಿಸ್ತಾ ಇದ್ದೀನಿ ಅನ್ಕೊಂಡಿದ್ರಾ ಗುರು? ಒಳಗೂರ್ತಿ ದೊಡ್ಡದು ಮಾಡಿಸ್ತಾ ಇದ್ದೀನಿ ಗುರು. ಯಾಕಂದ್ರೆ ಹಿಂಸೆ ಆಗ್ಬಿಡುತ್ತೆ ಗುರು. ಬುಲ್ಲೋರದಲ್ಲಿ ಮಲಗಕ್ಕೆ ಏನು ಕಷ್ಟ ಅಂತ ನಿಮ್ಗೂ ಗೊತ್ತಿರುತ್ತೆ. ಕಾಲು ಉದ್ದ ಮಾಡೋಕ್ಕಾಗಲ್ಲ. ಈ ಕಡೆ ಮಲಗೋದ್ರಲ್ಲೂ ಅದ್ರಲ್ಲಿ ಹಿಂಸೆ, ಸೀಟ್ ಬೇರೆ ಈ ಕಡೆ ಸಖತ್ ಹಿಂಸೆ ಆಗ್ಬಿಡೋದು ಗುರು. ಅದಕ್ಕೆ ನನ್ನ ಫ್ರೆಂಡಿಗೆ ಫೋನ್ ದಿವಸ ವೆಯ್ಟ್ ಮಾಡಿ ಆತನಿಗೆ ಇಲ್ಲ ನೀನು ಮಾಡ್ಕೊಡು ಅಂತ ಸಂಜೆ ಹೋಗಿ ಹಿಡ್ಕೊಂಡು ಆತ ಇಲ್ಲ ಬೇಡ ಬಿಡು ಬೆಳಿಗ್ಗೆ ಮಾಡೋಣ ನನಗೆ ಇಲ್ಲ ನನಗೆ ಮಾಡ್ಕೊಡು ನೀನು ಅಂತ ಹಿಂಸೆ ಮಾಡ್ ಪಾಪ. ಆತ ಕಷ್ಟಪಟ್ಟು ಬಂದಿದ್ರು ಆತನ ಬಿಡ್ನಿಲ್ಲ ನಾನು. ಆದ್ರೆ ಅದೇ ಗೌರವದಿಂದ ಆತ ಕೆಲಸ ಮಾಡ್ಕೊಟ್ಟ ಪಾಪ. ಅದಕ್ಕೆ ಆತನಿಗೆ ಧನ್ಯವಾದ. ಗಾಡಿ ಕೆಲಸ ಇಷ್ಟು ನೀಟಾಗಿ ಮಾಡ್ಕೊಟ್ಟ ಗುರು. ನಮ್ಗೆ ಪ್ರತಿಯೊಂದೂ ನಾನು ಯಾವ್ದೇ ಗಾಡಿ ತಾಳ್ಲಿ, ನಾನು ಯಾವ್ದೇ ನನ್ನ ಫ್ರೆಂಡ್ ಸರ್ಕಲ್ ಇರ್ಲಿ ಈತನ ಹತ್ರನೇ ಕೆಲಸ ಮಾಡಿಸೋದು. ಸಣ್ಣ ಪುಟ್ಟ ವೆಲ್ಡಿಂಗ್ ಇರ್ಲಿ ಕಾಯ್ದ್ಬಿಟ್ಟು ಮಾಡಿಸ್ತೀನಿ. ಯಾಕಂದ್ರೆ ಆ ಕೆಲಸ ನೀಟಾಗಿ ಆತ ವೆಯ್ಟ್ ಮಾಡಿ ಮಾಡಿಸ್ಕೊಂಡ್ರೆ ಕೆಲಸ ಅಂದ್ರೆ ಸೂಪರ್ ಆಗಿ ಕೆಲಸ ಮಾಡ್ಕೊಡ್ತಾನೆ ಗುರು. ಅದು ನನಗೆ ತುಂಬಾ ಇಷ್ಟ ಆಯ್ತಾ. ಕೆಲಸ ನಾನು ಏನ್ ಐಡಿಯಾ ಹೇಳಿದ್ನೋ ಆ ಐಡಿಯಾದಲ್ಲಿ ಕೆಲಸ. ಆತಂದು ಐಡಿಯಾ ನಂದು ಐಡಿಯಾ ಅಳತೆ ಮಾಡಿ ಅದನ್ನ ವೆಲ್ಡಿಂಗ್ ಎಲ್ಲ ಕ್ಲೀನ್ ಆಗಿ ಮಾಡಿ ನಾನು ಎಷ್ಟು ಅಗಲ ಬೇಕು, ಎಷ್ಟು ಗ್ಯಾಪ್ ಬೇಕು, ಗೇರ್ ಬೀಳ್ಬೇಕು, ಆಮೇಲೆ ಹ್ಯಾಂಡ್ ಬ್ರೇಕ್ ಯಾವ ತರ ಎಳಿಬೇಕು, ಗೇರ್ ಫ್ರೀ ಆಗಿರ್ಬೇಕು, ಅದಕ್ಕೆ ಸೀಟ್ ಬೇರೆ ಹೊಲ್ಸ್ಬೇಕಲ್ಲ ಗುರು ಫ್ಲೈವುಡ್ ಅಲ್ಲಿ. ಆ ಹುಡುಗನ್ ನಿಕ್ಕೊಂಡು ಅದನ್ನ ಅಳತೆ ತಗೊಂಡು ಆಮೇಲೆ ಇದನ್ನ ಓಪನ್ ಮಾಡಿದ್ದು ಎಲ್ಲ ಆತ ನಂದು ಹಿಂಗೆ ಸ್ಲೇಡಿಂಗ್ ಮಾಡೋ ಅಂದೆ. ಬೇಡಣ ಸ್ಲೇಡಿಂಗು ಆಮೇಲೆ ಅದು ಹೈಟು ಇದು ಕೆಳಗೆ ಡೌನ್ ಆಗ್ಬಿಡುತ್ತೆ, ಆ ತರ ಆಗೋದ್ ಬೇಡ, ನಾನು ಮಾಡ್ಕೊಡ್ತೀನಿ ತಡಿ, ನಿನ್ನ ಐಡಿಯಾ ಇದಿರ್ಲಿ ನನ್ನ ಐಡಿಯಾ ಇದಿರ್ಲಿ ಅಂದ. ಆಯ್ತಪ್ಪ ಸರಿ ಮಾಡ್ಕೊಡು ಆತ. ಮಾಡ್ತೀನಿ ಅಣ್ಣ ಅಂದ. ಸರಿ ಮಾಡಪ್ಪ, ನನಗೂ ಇದೇ ಇಷ್ಟ ಅಲ್ವಾ. ಆ ಇಂಚಸ್ ಗಳು ದೊಡ್ಡ ಗುರು. ಅದು ಹಿಂದೆ ಡೋರ್ಗೆ ಇಕ್ಕದ ಇಂಚಸ್ ಗಳು ಅದನ್ನ ಹಾಕೋದಲ್ವಾ ಅಂತ. ಇಲ್ಲ ಬೇಡ ಗಾಡಿ ಚೆನ್ನಾಗಿರ್ಲಿ. ನನಗೆ ಇದ್ರಲ್ಲಿ ಇನ್ನೊಂದು ಟೆನ್ಷನ್ ಏನಂದ್ರೆ ಗಾಡಿ ಟೆನೇಜ್ ಜಾಸ್ತಿ ಆಗ್ಬಿಡುತ್ತಲ್ಲ ಅನ್ನೋದು ಈ ತರ ಒಂದು ಟೆನ್ಷನ್. ಆದ್ರೆ ಒಳಗ್ ಮಲಿಕಬೇಕಲ್ಲ ಅನ್ನೋದು ಅದೊಂದು ಟೆನ್ಷನ್. ಯಾಕಂದ್ರೆ ತುಂಬಾ ದಿವಸದ ಆಸೆ ಗುರು ಇದು. ಸೀಟ್ ನ ಮಾಡಿಸ್ಕೋಬೇಕು ಅಂದಾಗೆಲ್ಲ ಈ ಫುಲ್ ಬಿಸಿ ಕೈಗೆ ಸಿಗ್ತೀನಿ. ಆಮೇಲೆ ಹುಡುಗರೆಲ್ಲ ಇದ್ರೆ ಸಾಕು ಗುರು, ಪಟ ಅಂತ ಹುಡುಗರು ಕೆಲಸ ಮಾಡ್ತಾರೆ. ಆದ್ರೆ ಇಬ್ರು ಹುಡುಗರು ಹೊಲ್ಟೋಗ್ಬಿಟ್ರು. ಆತ ಒಬ್ಬನೇ ಅರ್ಧ ಕೆಲಸ ಅಲ್ಲಿಂದ ತಕ ಇದ್ದ. ಪೂರ್ತಿ ಕಂಪ್ಲೀಟ್ ಆಗೋ ತಕನು ಈತನ ಬಿಡ್ಲಿಲ್ಲ ನಾನು. ಪೂರ್ತಿ ಕೆಲಸ ಮಾಡ್ಕೊಡು, ಇಲ್ಲ ಬಿಡೋಣ ಬೆಳಗ್ಗೆ ಮಾಡೋಣ ಅನ್ನಕ್ಕೆ. ಇಲ್ಲ ನನಗೆ ಇವಾಗ ಬೇಕೇ ಬೇಕು ಅಂತ ಹಿಂಸೆ ಮಾಡಿ ಕೆಲಸನ ಮಾಡಿಸ್ಕೊಂಡ. ಅದನ್ನ ಫ್ರೇಮ್ ನ ಪಿನ್ ಟು ಪಿನ್ ಗುರು, ಇಂಚಿನ ಪಾಪ ಅಳತೆ ಮಾಡತ್ತ. ಯಾವ ತರ ಮಾಡ್ಬೇಕು, ತಿರ್ಗಾ ಅದು ವೈಬ್ಲಿಂಗ್ ಬಂದ್ಬಿಡುತ್ತಾ ಇಲ್ಲ ಬೆಂಡ್ ಆಗ್ಬಿಡುತ್ತಾ, ಈ ತರ ಎಲ್ಲ ಪ್ಲಾನ್ ಮಾಡಿ ಅದನ್ನ ಒಂದ್ಸತಿ 2 ಸತಿ ತಗೊಂಡೋಗಿ ಅಳತೆ ನೋಡಿ ಒಳಗೆಲ್ಲ ಚೆಕ್ ಮಾಡಿ, ಅಣ್ಣ ನೋಡಿ ಈ ತರ ಬೇಕಾ, ಯಾವ ತರ ಬೇಕು ನಿನ್ಗೆ ಹೇಳು ಅಂತ ಹೇಳಿ. ನನಗೆ ಎಲ್ಲೂ ವೈಬ್ಲಿಂಗ್ ಇರ್ಬಾರ್ದು, ಕ್ಲೀನ್ ಆಗಿ ಚೌಕಟ್ಟಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ದೆ. ನನಗೆ ಹಿಂಸೆ ಆಗ್ಬಾರ್ದು ಮಲಿಕಳಕ್ಕೆ. ನೀನ್ ಏನು ಯೋಚನೆ ಮಾಡ್ಬೇಡ, ನೀನ್ ಹೇಳಿರೋ ಪ್ಲಾನಿಂಗ್ ಎಲ್ಲ ಓಲೆಲ್ಲ ಸೆಟ್ಟಿಂಗ್ ಮಾಡ್ಕೊಟ್ಟಿ. ನಾನ್ ಹೇಳ್ದೆ ನೀನ್ ಏನಾದ್ರೆ ಅದನ್ನ ಹೆಚ್ಚು ಕಮ್ಮಿ ಆಯ್ತು ಅಂತ. ಆತ ಹೇಳಿದ ಕೆಲ್ಸನ ಎಲ್ಲೂನು ಬಿಡ್ದಲ್ಲ ನೀಟ್ ಆಗೈತು ಗೊತ್ತಾಗಿರೋದು. ಫ್ರೇಮ್ ರೆಡಿ ಆಗೋ ಅಷ್ಟೊತ್ತಿಗೆ ಸುಮಾರು ಒಂದು 11:30 10:30 ಆಗೋ. ತಿರ್ಗಾ ಕಟ್ ಮಾಡ್ಬೇಕು ಆಂಗಲ್ನ, ಅದು ಲೆವೆಲ್ ಹೊಡಿಬೇಕು. ಯಾಕಂದ್ರೆ ಇನ್ನೊಂದು ಫ್ರೇಮ್ ರೆಡಿ ಮಾಡಿದ್ರೆ ಈಸಿ ಆಗ್ಬಿಟ್ಟಿರೋದು. ಫ್ರೇಮ್ ರೆಡಿ ಮಾಡಿಲ್ಲ, ಅದ್ರಲ್ಲಿ ಬೇರೆ ನಾನ್ ಬಂದೆ ಪಟ್ ಅಂತ ಮಾಡ್ಕೊಡು ಅಂತ ಹಿಂಸೆ ಮಾಡ್ಬಿಟ್ಟೆ ನಾನು. ಈತ ಯಾಕಣ ಈ ತರ ತಲೆ ತಿಂತೆ ಅನ್ನಕ್ಕೆ. ಆತನ ಕಷ್ಟ ಜಾಸ್ತಿ, ನನಗೆ ನನ್ ಫ್ರೇಮ್ ರೆಡಿ ಆದ್ರೆ ಸಾಕು ಅನ್ನೋ ಆಸೆ. ನನಗೊಂದು ಭಯ ಆಯ್ತು ಗುರು, ಎಲ್ಲಿ ಫ್ರೇಮ್ ಕೂತ್ಕಡುತ್ತಾ, ಆಮೇಲೆ ಎಲ್ಲಿ ಕ್ರಾಸ್ ಬಂದ್ಬಿಡುತ್ತಾ, ಏನು ಪ್ರಾಬ್ಲಮ್ ಆಗಲ್ಲ, ಎಷ್ಟು ತರ ರೆಡಿ ಮಾಡ್ಕೊಡ್ತೀನಿ, ನಿನ್ ಟೆನ್ಷನ್ ಮಾಡ್ಕೋಬೇಡ ನೀನು. ನಾನು ನಿನಗೂ ಹೊಸದಲ್ಲ ಅಪ್ಪ, ಇವಾಗ ತಾನೇ ನೀನು ರೆಡಿ ಮಾಡ್ತಾ ಇದ್ಯಾ, ನಾನು ಇವಾಗ ತಾನೇ ಐಡಿಯಾ ಹೇಳಿದೀನಿ, ಎರಡು ಒಂದಾಗೈತೆ, ಯಾವ ತರ ನಾವು ಕುಂಡಿಸ್ತೀವಿ ಆ ಫ್ರೇಮ್ ನ ಅನ್ನಿಸ್ಬಿಡ್ತು ನನಗೆ. ಮೂಲೆ ಅಳತೆ ಮಾಡಿ ಎಲ್ಲೂನು ನೋಡಿ ಫ್ರೇಮ್ ನ ಕಾಣಿಸ್ತೈತಲ್ಲ ಇದು, ಈ ಫ್ರೇಮ್ ನ ಎಲ್ಲೂನು ಕ್ರಾಸ್ ಬಡ್ದಲ್ಲ ಬೆಂಡ್ ಬಡ್ದ ನೀಟಾಗಿ ಕಾಣಿಸ್ಬೇಕು ಅನ್ನೋ ತರಾನೇ ಕೆಲಸ ಮಾಡ್ಕೊಟ್ಟ ಆತ ಗುರು. ಏನ್ ಕೆಲಸ ಮಾಡ್ತಾನ ಗೊತ್ತಾ ಗುರು ಆತ, ಸೂಪರ್ ಗುರು. ನೋಡಿ ಈ ತರ ಫ್ರೇಮ್ ಇಷ್ಟು ಕ್ಲೀನ್ ಆಗಿ ರೆಡಿ ಆಗ್ಬೇಕಾದ್ರೆ ಮನುಷ್ಯ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಗೊಂದಲ ಇದ್ದೇ ಇರುತ್ತೆ. ಆತನಿಗೆ ಏನು ಟೆನ್ಷನ್ ಮಾಡ್ಕೊಂಡಲ್ಲ. ಆದ್ರೆ ನನ್ನ ಹಿಂಸೆ ಜಾಸ್ತಿ ಆಯ್ತು ಆತನಿಗೆ. ಕ್ಲೀನ್ ಆಗಿ ನೀಟಾಗಿ ರೆಡಿ ಮಾಡ್ಕೊಟ್ಟ. ಬೆಳಗ್ಗೆ ಫಿಟ್ ಆಗಿದ್ಮೇಲೆ ನೋಡ್ತೀನಿ ಗುರು, ಸೂಪರ್ ಆಗೈತೆ ನೋಡಿ. ಇದೇ ಫ್ರೇಮ್ ನೇ ಚಿಂದಿ ಗುರು. ಫಿಟ್ ಆಗಿದ್ಮೇಲೆ ಇನ್ನೊಂದು ಟೆನ್ಷನ್ ಬಂತಲ್ಲ ಗುರು, ಇದಕ್ಕೆ ಸೀಟ್ ಹೊಲ್ಸ್ಬೇಕು. ಅದಕ್ಕೆ ಏನ್ ಮಾಡ್ದೆ, ಬೆಳಗ್ಗೆನೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ನಿಮ್ಗೊಂದು ನಮಸ್ಕಾರ ಮಾಡ್ಬಿಟ್ಟೆ ಸೈಡ್ ಅಲ್ಲಿ ನೋಡ್ತೀನಿ ಗುರು. ಹಂಗೆ ಐತೆ ಗುರು, ಧೂಳ್ ಮಾತ್ರ ಹೊಡ್ಸಿಲ್ಲ. ನನಗೊಂಥರ ಫೀಲ್ ಇತ್ತು, ಯಾಕಂದ್ರೆ ಸೈಡ್ ಅಲ್ಲೆಲ್ಲ ನೋಡಿ ಸೀಟ್ ಹಾಕ್ಬಿಟ್ರೆ ಅದನ್ನ ಹೊಡ್ಸಕ್ ಅನುಕೂಲ ಆದ್ರೆ. ಇನ್ನೊಂದು ಟೆನ್ಷನ್ ಏನು, ಸೀಟಿನ ಕಲರ್ ಹೊಲ್ಸ್ಬೇಕು ಅನ್ನೋದು ಒಂದು ಟೆನ್ಷನ್ ಇತ್ತು ಗುರು. ಹೋಗಿದ್ಮೇಲೆ ಗೊತ್ತು ಟೌನ್ಗೆ ಏನೇನ್ ಪರಿಸ್ಥಿತಿ ಆಯ್ತು ಅಂತ. ಇಲ್ಲಿಂದ ಹೊಲ್ಟಿದ್ಮೇಲೆ ನನಗೆ ಟೌನ್ ಅಲ್ಲಿ ಹೋಗಿ ಕೇಳ್ತೀನಿ ಗುರು, ಏನ್ ಗುರು ಇದನ್ನ ಹೊಲ್ಸಕ್ ಎಷ್ಟ ಅಂತ ಕೇಳಿದ್ರೆ, ಗುರು ನಾನು ಫ್ರೇಮ್ ಮಾಡಕ್ಕೂ ಅಷ್ಟೊಂದು ಅಮೌಂಟ್ ಕೊಟ್ಟಿಲ್ಲ, ಅಷ್ಟು ದುಡ್ಡು ಕೇಳ್ಬಿಟ್ರು ಗುರು. ಅದನ್ನ ನನಗ್ ತಲೆ ಕೆಟ್ಟು ಗೊಬ್ಬರ ಹಿಡ್ದೋಗ್ಬಿಡ್ತತ್ತ. ಏನಪ್ಪ ಇದನ್ನ, ಅದು ಕಬ್ಬಣದಲ್ಲಿ ಮಾಡಿರೋದನ್ನ ಬರೀ ಸೀಟ್ ಹೊಲ್ಕೊಡಕ್ಕೆ ಅಂತ ಫ್ಲೈವುಡ್ ತಾಂಬೇಕು, ಅದ್ರ ಮೇಲೆ ಒಂದ್ ಬಟ್ಟೆ ತಾಂಬೇಕು, ಅದ್ರ ಮೇಲೆ ಒಂಥರ ಮಾಡ್ಬೇಕು, ಕಟ್ ಮಾಡಿಸ್ಬೇಕು, ಅದನ್ನ ಮಾಡಿಸ್ಬೇಕು. ಇಲ್ಲಿದ್ರೆ ಇವಾಗ ಸರಿ ಹೋಗಲ್ಲ. ಇಲ್ಲಿಂದ ನಾವು ಸೀದಾ ಏನ್ ಮಾಡೋಣ, ಎಲ್ಲಾ ಐಟಮ್ ಎಲ್ಲ ತಾಂಡಿ ಮನೆಗೆ ಹೊಲ್ಟೋಗ್ಬಿಡೋಣ. ಅದೇನಾದ್ರೂ ಆಗ್ಬಿಡ್ಲಿ, ಕಷ್ಟನ ಸುಖನ ನಾವೇ ಹೊಲ್ಕೊಳ್ಳೋಣ ಅನ್ನೋದು ಒಂದು ಡಿಸೈಡ್ ಮಾಡಿದೆ ನಾನು. ಡಿಸೈಡ್ ಮಾಡ್ಬಿಟ್ಟು ಸೀದಾ ಐಟಮ್ ತಾಂಡೆ ಗುರು. ಐಟಮ್ ಎಷ್ಟಾಯ್ತು ಅನ್ಕೊಂಡಿದ್ದೆ ಗುರು, ಪೂರ್ತಿ ಅಲ್ಗೆ, ಗಮ್ಮು, ಆಮೇಲೆ ಅದು ಫೋಮು, ಇಷ್ಟೆಲ್ಲಾ ತಾಂಡಿದೀವಲ್ಲ ನಾವು. ಅದನ್ನ ಮುಂದೆ ಡೀಟೇಲ್ ಲಾಸ್ಟ್ ತಿಳಿಸ್ತೀನಿ ಎಷ್ಟಾಯ್ತು ಎಷ್ಟಿಲ್ಲ ಅಂತ. ತುಂಬಾ ತೀರಾ ಕಮ್ಮಿ ಗುರು. ಲಾಸ್ಟ್ ಅಲ್ಲಿ ಹೇಳ್ತೀನಿ, ನಿಮ್ಗೆ ಅನುಕೂಲ ಆಗ್ಬೋದು, ನಾಳೆ ನೀವು ಮಾಡಿಸ್ಬೇಕಾದ್ರೆ ಹೆಲ್ಪ್ ಆಗ್ಬೋದು ಗುರು. ಇದು ಕಷ್ಟ ಆಯ್ತು ಗುರು ಅಷ್ಟೇನೆ. ಅಲ್ಗೆ ಗಿಲ್ಗೆ ಎಲ್ಲ ನಾನೇ ತಂದು ಕಟಿಂಗ್ ಮಿಷನ್ ನಾನೇ ಕಟ್ ಮಾಡಿ ಭಯ ಆಯ್ತು ಗುರು, ಒಂದು ಹಾಳಾಗೋಗ್ಬಿಡುತ್ತಾ ಅಂತ. ಹಾಳಾಗೋದ್ರೆ ಏನ್
ಆಗುತ್ತೆ ಗುರು, ಐಡಿಯಾ ಬರುತ್ತೆ. ಈ ತರ ಮಾಡಬಾರ್ದು ಅನ್ನೋದು ಒಂದು ಗೊತ್ತಾಗುತ್ತೆ. ಅದೇ ಸಕ್ಸಸ್ ಆಯ್ತು ಅಂದ್ರೆ ಒಂದು ಗೆಲುವು ಸಿಗುತ್ತೆ. ನಮ್ ಗಾಡಿಗೆ ನಾವೇ ಹೊಲ್ದು ಅಂತ ಒಂದು ಹೆಮ್ಮೆ ಇರುತ್ತೆ. ಆ ನಂಬಿಕೆಲ್ಲ ಪೂರ್ತಿ ಬಟ್ಟೆನ ಅದನ್ನ ಅಳತೆ ತಗೊಂಡು ಎಷ್ಟಕ್ಕೆ ಹಾಕೋಬೇಕು, ಯಾವ ತರ ಕಟ್ ಮಾಡ್ಕೋಬೇಕು, ಯಾವ ತರ ನಾವು ಹೊಲಿಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಎಲ್ಲ ಕ್ಲೀನ್ ಆಗಿ ಮಾರ್ಕ್ ಹಾಕಿ. ನಾವೇನ್ ಕಲ್ತ್ಕೊಂಬಂದಿನಿಲ್ಲ ಗುರು, ಮಾರ್ಕ್ ಹಾಕೋದಿಲ್ಲ ಅವಾಗ ಹಂಗೆ ಕಲ್ತ್ಕೊಳ್ಳೋದೇನೆ. ಯಾಕಂದ್ರೆ ಬಿಡಬಾರ್ದಲ್ವಾ, ಬಿಟ್ರೆ ತಿರ್ಗಾ ನಾವು ಸೋಲು ಒಪ್ಕೊಳ್ಳೇಬೇಕಾಗುತ್ತೆ. ಇದರಿಂದ ನಾವು ಪರಿಶ್ರಮ ಬೀಳುತ್ತೆ ಅಷ್ಟೇ. ನಮ್ದು ಕ್ಲೀನ್ ಆಗಿದ್ದು ಐತಲ್ಲ ಗೇರ್ ಲಿವರ್ದು ಗುರು, ಇದು ಮಾರ್ಕ್ ಹಾಕ್ಬೇಕಾದ್ರೆ ಒಂದ್ಸತಿಗೆ 5 ಸತಿ ಎಷ್ಟ ಮಾಡಿದೀನಿ ನಾನು. ಅದೇ ತರ ಹೊಲಿಯಕ್ ಆಗತ್ತ ನನ್ನ ಕೈಲಿ ಅಂತ ಅನ್ಕೊಂಡಿರೋದು ಉಂಟು. ನಾನು ಇಷ್ಟೆಲ್ಲ ಮಾಡಕ್ಕೆ ಅದೊಂದು ರೈಟ್ ಮುಂದೆ ಬಂತು ಗುರು. ಆ ರೈಟ್ ಆ ಬೆಲೆ ಐತಲ್ಲ ಅದು ಮುಂದೆ ಬಂತು. ನನ್ನಲ್ಲಿ ಛಲ ಹುಟ್ಟಕ್ಕೆ ಆ ಬೆಲೆ ಅಷ್ಟು ದುಬಾರಿ ಆಗಿತ್ತು ಗುರು. ಆ ಬೆಲೆ ಯಾರೋ ಕೇಳಿದ್ರೆ ಬೇಜಾರಾಗ್ತಿರ್ಲಿಲ್ಲ ಗುರು. ಗೊತ್ತಿರೋರು ಪರಿಚಯ ಇರೋರು ಒಂದು ಸ್ನೇಹಿತ ಅಂತ ಹೋಗಿದ್ ನಾನು ಅಲ್ಲಿಗೆ. ಆತನ ಹತ್ರ ನಾನು ಒಂದು ಸ್ನೇಹಿತನೇ ಆ ಬೆಲೆ ಕೇಳಬೇಕಾದ್ರೆ ಇನ್ ಬ್ಯಾರರ ಹತ್ರ ಹೋಗಿದ್ರೆ ಎಷ್ಟು ಬೆಲೆ ಕೇಳಿರೋರು ಗುರು. ಅವ್ರು ಇನ್ನ ಒಂದು ಐಡಿಯಾ ಕೊಟ್ರು ನನಗೆ, ಪೂರ್ತಿ ಆಲ್ಟರ್ ಮಾಡ್ಕೊಡ್ತೀನಿ, ಪೂರ್ತಿ ಒಳಗಡೆ ಒಂದು ಹಾಮ್ ಪ್ರೂಫರ್ ಈ ತರ ಬಾಕ್ಸ್ ಒಂದೇ ಬಾಕ್ಸ್ ಅಲ್ಲಿ ಮಾಡ್ಕೊಡ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನಾನು ಹೇಳ್ದೆ ಗುರು ಅದೇ ತರ ಮಾಡ್ಸೋಣ, ಅಲ್ಲಿಂದ ನಾನು ಬರ್ಬೇಕಲ್ಲ ಆಚೆ. ಇವಾಗ ಸ್ನೇಹಿತನು ಕಳ್ಕೊಳಕ್ಕಾಗಲ್ಲ. ಈ ಕಡೆ ನಾನು ದುಡ್ಡು ಜಾಸ್ತಿ ಆಯ್ತು ನೀನ್ ಕೇಳಿದ್ದು ಅಂತ ಹೇಳಕ್ಕೂ ಆಗ್ತಲ್ಲ ನನ್ನ ಕೈಲಿ. ಅವ್ರಂತೂ ಪಟ್ ಅಂತ ಹೇಳ್ಬಿಟ್ರು, ನಿನಗಾದ್ರೆ ಇಷ್ಟು ಕಮ್ಮಿ ಹೇಳಿರೋದು ನಾನು, ಬ್ಯಾರ ಪಾಲ್ಟಿ ಆಗಿದ್ರೆ ಜಾಸ್ತಿ ಹೇಳಿರುವೆ ನಾನು ಅಂತ. ಇದ್ರಲ್ಲಿ ಬೇರೆ ಇದನ್ನ ಮದ್ದಿಗೆ ಹಾಕಿದ್ರು ಇದನ್ನ. ಅದು ನನಗೆ ತುಂಬಾ ಇಷ್ಟ ಆಯ್ತು ಅವ್ರ ಮಾತುಗಳನ್ನ ನನಗೆ. ಸರಿ ಇಲ್ಲಿ ಎಲ್ಲಾನು ಒಂದೇನೆ, ಇಲ್ಲಿ ಯಾವ್ದು ಬೇರೆ ಇಲ್ಲ ಅಂತ ಏನ್ ಮಾಡ್ದೆ. ಅವಾಗ ಅಲ್ಲಿ ಡಿಸೈಡ್ ಮಾಡಿದ್ರು. ಆ ಡಿಸೈಡ್ ತಂದು ಇಲ್ಲಿ ನಿಲ್ಲಿಸ್ತು ಗುರು ನನಗೆ ಇದನ್ನ ಒಲೆಯ ತರ. ಯಾಕಂದ್ರೆ ಯಾರು ನಮಗ್ ಪರಿಚಯ ಇಡ್ತಾರೋ ಅವ್ರ ಹತ್ರ ಹೋದಾಗ್ಲೇ ನಮ್ಗೆ ಈ ತರ ನೋವಾಗೋದು. ಯಾರು ನಮಗ್ ಪರಿಚಯ ಇಲ್ವೋ ಅವ್ರು, ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ನಮಗ್ ಗೊತ್ತಾಗಲ್ಲ ಗುರು. ಬಿಡು ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಡೋದು. ಯಾರು ಪರಿಚಯ ಇರ್ತಾರ ನೋಡಿ ಅವ್ರ ಹತ್ರ ಹೋದಾಗ ಅವ್ರಿಗೆ ಬೇಡ ಅಂತ ಹೇಳಕ್ ಆಗಲ್ಲ, ಅವ್ರು ಹೇಳ್ಬಿಡ್ತಾರ ನಮ್ಗೆ. ಆದ್ರೆ ನಾವ್ ಹೇಳಕ್ಕಲ್ಲ ಗುರು, ಯಾಕಂದ್ರೆ ನಮ್ಮ ಮನ್ಸು ಆತರ ಇರಲ್ಲ ನೋಡಿ. ಆಮೇಲೆ ಒಳಗ್ ಬಂದು ನನ್ ಮಿಷಿನ್ ನೋಡಿ ಆ ಮಾರ್ಕ್ ಹಾಕೊಂಡಿದ್ನಲ್ಲ ಬುಕ್ ಎಲ್ಲ ಯೋಚನೆ ಮಾಡಿ ತೋರ್ಸೋಣ ನಾವು ಒಲೆಯನ ನಮ್ ಗಾಡಿಗೆ ನಾವು ಅಂತ ಹೇಳಿ ನೋಡಿ. ಇದನ್ನು ಸ್ಟಾರ್ಟಿಂಗ್ ಹೊಲ್ದಿದ್ ಪೀಸು ಗುರು ಇದು. ನಾನು ಯಾಕಂದ್ರೆ ಸಾಧನೆ ಹೊಲ್ಕೊಂಡಿದ್ದೀನಿ ನಾನು. ಡಿಸೈನ್ ಮಾಡಕ್ ಬರ್ನಿಲ್ಲ, ನಾನು ಬರೋದು ಬೇಡ, ಕ್ಲೀನ್ ಆಗಿ ಹೊಲ್ದಿದ್ದೀನಲ್ಲ ಅದು ಇಷ್ಟ ಆಯ್ತು ನೋಡಿ. ಇದು ಗೇರ್ ಬಾಕ್ಸ್ ಇದ್ದು ಅದನ್ನ ಒಲೆಯ ತಕ ನನಗೆ ಟೈಮ್ ತಂತು ಗುರು. ಆ ಟೈಮ್ಗೆ ಧನ್ಯವಾದ. ಆಮೇಲೆ ಅವರು ನನಗೆ ಆತರ ಹೇಳಿದ್ಕೆ ನಾನು ಈ ಒಲೆಯದ್ ಕಲ್ತ್ಕೊಂಡೆ, ಅದಕ್ಕೂ ಧನ್ಯವಾದ. ಆಮೇಲೆ ಎಲ್ಲಾ ಪಿನ್ ಎಲ್ಲ ತಂದು ಹೊಡ್ಕೊಂಡು ಕ್ಲೀನ್ ಆಗಿ ಕಟ್ ಮಾಡಿ ಅದನ್ನ ಕುಂಡ್ರಸೋ ತಕನು ನನಗೊಂದ್ ಮೈಂಡ್ ಸೆಟ್ ಅಲ್ಲಿ ಇದು ಬರಲ್ಲ, ಇದು ನೀಟಾಗಿ ಅನ್ನೋದು ಒಂದಿತ್ತು ನನಗೆ. ಆಮೇಲೆ ಅದು ಬಂತು ನೋಡಿ ನೀಟಾಗಿ, ಅದು ತುಂಬಾ ಇಷ್ಟ ಆಯ್ತು ಗುರು ನನಗೆ. ಪೂರ್ತಿ ಒಂದೇ ಫ್ರೇಮ್ ಅಲ್ಲಿ ಜೋಡಿಸಿ ನೋಡಕ್ಕೆ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತು ಗುರು. ಆಮೇಲೆ ತಾಂಡೋಗಿ ಗಾಡಿಲಿ ಫಿಟ್ ಮಾಡಿದ ತಕ್ಷಣ ಗುರು ಅದ್ರ ಲುಕ್ಕೇ ಚೇಂಜ್ ಆಗೋಯ್ತು ಗುರು. ಅದು ನೈಟ್ ಅಲ್ಲಿ ಲೈಟ್ಗೆಲ್ಲ ನೋಡಿ ಹೆಂಗ್ ಕಾಣಿಸ್ತೈತೆ. ಅದನ್ನ ಬೆಳಗ್ಗೆನೂ ತೋರಿಸ್ತೀನಿ ನೋಡಿ. ಇದು ಸಿಂಗಲ್ ಸೀಟ್ ಸಪರೇಟ್ ಆಗಿ ಇದು ಓಪನ್ ಆಗುತ್ತೆ, ಆತಾನೆ ಮಾಡ್ಕೊಟ್ಟಿದ್ದು. ಅದನ್ನ ಇಷ್ಟ ಆಯ್ತು ಅದನ್ನು. ಆಮೇಲೆ ಅದ್ರ ಮೇಲೆ ಕೂತ್ಕೊಂಡು ನಾನು ನೋಡ್ಬೇಕಾದ್ರೆ ಇನ್ನ ಚೆನ್ನಾಗಿತ್ತು ಗುರು. ನಾನೆಲ್ಲೋ ಅದನ್ನ ಅದು ಮೀತ ಹೊಳಿ ಕೊಟ್ಟೋಗುತ್ತೆ ಅಂತ. ಕೆಳಗಡೆ ಎಲ್ಲ ಕ್ಲೀನ್ ಆಗಿದೆ. ಆಮೇಲೆ ಮತ್ತೆ ಮ್ಯಾಲ್ಗಡೆ ಪೀಸ್ನು ಸಪರೇಟ್ ಗುರು. 4 ಪೀಸ್ ಇದೆ ಟೋಟಲ್ ಪೀಸ್ 4. ಅದನ್ನ 4 ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಮಿಸ್ಟೇಕ್ ಇರ್ಬೋದು ಅಷ್ಟೇ ಹೊರತು ನೀಟಾಗಿ ಹೊಲ್ದಿದ್ದೀನಿ. ನನಗೆ ಹೆಂಗ್ ಬರುತ್ತೆ ಹೊಲಿಯಕ್ ಸಾಧ್ಯ ಆಯ್ತು ಅದನ್ನ. ಅದು ತುಂಬಾ ಇಷ್ಟ ಆಯ್ತು. ನನ್ನ ಗಾಡಿಗೆ ನಾನೇ ಕೈಯಿಂದ ಹೊಲ್ದನಲ್ಲ ಅನ್ನೋದೊಂದು ಇತ್ತು. ಅದು ನೋಡಿ ಅದನ್ನೇ ಹೇಳಲ್ವಾ, ಯಾವ ಟೈಮಲ್ಲಿ ಏನೇನ್ ಆಗ್ಬೇಕು ಅದು ಹಾಗೆ ಆಗುತ್ತೆ. ಆಮೇಲೆ ಇದು ಎಷ್ಟಾಯ್ತು ಅಂತ ಹೇಳಿದ್ರೆ 3770 ರೂಪಾಯಿ ಆಯ್ತು ಗುರು. ಅಷ್ಟೇ ಅದು ಪೂರ್ತಿ ಖರ್ಚು ನನಗೆ ಬಂದಿದ್ದು. ಅದರಲ್ಲಿ ನನಗೆ ಮಿಷಿನ್ ಅದು ನನಗೆ ಸ್ವಂತಕ್ಕೆ ತಾಂಡದನ. ಮಿಷಿನ್ ಜಾಸ್ತಿ ಇಲ್ಲ ಗುರು, ಬರೀ 1000 ರೂಪಾಯಿ ಮಿಷಿನ್ ಅಷ್ಟೇನ. ಅದು ಬ್ಲೇಡ್ ಸೇರ್ಸಿ ಮಿಷಿನ್ 1000 ರೂಪಾಯಿ. ಅದ್ರ ಬೆಡ್ ಗಿಡ್ ಎಲ್ಲ ಸೇರಿಸಿ ಟೋಟಲ್ ಅಮೌಂಟ್ ಆಗಿದ್ದು ಅದು ಆಂಗಲ್ ಎಲ್ಲ ಸೇರಿಸಿ 3770 ರೂಪಾಯಿ ಎಷ್ಟು ಆಯ್ತು ಅಷ್ಟೇ. ಅದ್ರ ಬಿಲ್ಲು ಇದೆ. ಅದ್ರ ಮೇಲೆ 1 ರೂಪಾಯಿನೂ ಜಾಸ್ತಿ ಆಗಿಲ್ಲ ಗುರು. ಎಷ್ಟು ನೀಟಾಗಿ ಅದು ನನ್ನ ಪರಿಶ್ರಮಕ್ಕೆ ನಾನು ಹೊಲ್ದಿರೋದಕ್ಕೆ ಅಷ್ಟು ನೀಟಾಗಿ. ಅವ್ರು ಕೇಳಿದ ರೇಟು ಅದು ಜಾಸ್ತಿ ಇತ್ತು. ಅದು ಬೇಡ ಇದ್ರಲ್ಲಿ ಶೇರ್ ಮಾಡೋದು ಅನ್ಕೊಂತೀನಿ. ಯಾಕಂದ್ರೆ ಅದು ಶೇರ್ ಮಾಡ್ಬಿಟ್ರೆ ಅವ್ರಿಗೂ ನನಗೂ ವ್ಯತ್ಯಾಸ ಇರಲ್ಲ. ಅವ್ರು ಆಡಿದ ಮಾತು ನನ್ನನ್ನ ಇಲ್ಲಿಂದಾಗ ಕರ್ಕೊ ಬಂತು. ಅದನ್ನ ಮನುಷ್ಯನ್ಗೆ ಹೇಳಲ್ವಾ, ಯಾವ್ದೇ ಒಂದು ಒಬ್ರು ಏನಾರು ಅಂದ್ರೆ ಅದನ್ನ ಮನ್ಸಿಗೆ ತಗೊಂಡ್ರೆ ಮನುಷ್ಯ ಯಾವ್ದೇ ಕಾರಣಕ್ಕೂ ಸೋಲಲ್ಲ, ಅದನ್ನ ಮಾಡೇ ಮಾಡ್ತಾನೆ. ಆದ್ರೆ ಟೈಮ್ ಬೇಕಾಗುತ್ತೆ ಅಷ್ಟೇನೆ. ಆ ಟೈಮು ಇಲ್ಲಿ ಕರ್ಕೊಂಬಂದ್ ನಿಲ್ಲಿಸ್ತೈತೆ ಗುರು. ಅದು ಯಾವ್ದೇ ಕೆಲಸ ಆಗಿರ್ಲಿ, ಅದೇನೇ ಆಗಿರ್ಲಿ, ಮನುಷ್ಯನಿಗೆ ಛಲ ಬಿಡಬಾರ್ದು. ಛಲ ಯಾವತ್ತು ಜೊತೆಲಿ ಇರ್ಬೇಕು. ಯಾರಾದ್ರೂ ಏನಾದ್ರು ಅಂದಾಗ ನಾವು ಅದನ್ನ ಖಂಡಿತವಾಗಿ ಮನ್ಸಿಗೆ ತಗೊಂಡು ಇಲ್ಲ ನಾನು ಮಾಡೇ ಮಾಡ್ತೀನಿ, ಅದನ್ನ ನನ್ನ ಕೈಲಿ ಆಗುತ್ತೆ ಅಂತ ನಂಬಿಕೆ ಹೊಂದಿಕ್ಕಿದ್ರೆ ಏನ್ ಬೇಕಾದ್ರೂ ಮನುಷ್ಯ ಮಾಡಿ ಹೇಳಿದ್ಕೆ ನಾನು ಇದನ್ನ ಮಾಡಕ್ ಸಾಧ್ಯ ಆಯ್ತು. ನಿಮ್ಮ ಸಂಚಾರಿ ಚಾಲಕ. ಇದು ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಮಾಡ್ತಿರಲ್ವಾ, ಖಂಡಿತ ಮಾಡ್ತೀರ ನಿಮ್ಮ ಸಂಚಾರಿ ಚಾಲಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.